ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ, ಸುಮಾರು ದ್ರಾಕ್ಷಿ ಬೆಳೆಗಾರರಿಗೆ ಏಪ್ರಿಲ್ ತಿಂಗಳ ಮುಗಿದ ನಂತರ ಜೂನ್ ಜುಲೈ ಒಳಗಡೆ ನಮಗೆ ವಿಮಾ ಕಂಪನಿಯಿಂದ ಹಣ ಸಂದಾಯವಾಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ ಅಧಿಕಾರಿಗಳ ಜೊತೆ ವಿಮಾ ಕಂಪನಿಯವರ ಜೊತೆ ಸಾಕಷ್ಟು ಸಂಪರ್ಕಿಸಿದರೂ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ತದನಂತರ 28/11/2025 ಒಂದು ನಾವು ಪ್ರಾದೇಶಿಕ ಕಚೇರಿ ಉಪಾಧ್ಯಕ್ಷರು ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವ್ರ ಮನವಿಗೆ ಸ್ಪಂದಿಸಿ 8 ದಿವಸದೊಳಗಡೆ ನಿಮ್ಮ ಹಣ ಸಂದಾಯ ಮಾಡಿಸುವ ವ್ಯವಸ್ಥೆ ಮಾಡ್ತಂತ ಭರವಸೆ ಕೊಟ್ಟಿದ್ರು. ಆದರೆ 8 ದಿವಸ ಗತಿಸಿದ್ರು ಇನ್ನೂ ನಮಗೆ ವಿಮಾ ಹಣ ಬರ್ತಾ ಇಲ್ಲ. ಪಕ್ಕದ ಜಿಲ್ಲೆಗಳಾದಂಥ ಬೆಳಗಾವ, ವಿಜಯಪುರ ಎಲ್ಲ ಕಡೆ ಬಂದು ನಮ್ಮಲ್ಲೇ ಬರ್ತಾ ಇಲ್ಲ. ಕಾರಣಪ್ಪ ಅಂದರೆ ಈ ಥರ ತಾರತಮ್ಯ ಯಾಕೆ ಆಗ್ಲಿಕ್ಕತ್ತದ? ಇನ್ನು ಮುಖ್ಯ ವಿಷಯ ಏನಂದ್ರೆ 70-80 ಸಾವಿರ ಗಟ್ಟಲೆ ಪರ್ ಏಕರ್ ಆಯಿತು. ಈ ಸಲ ವಿಜಯಪುರ ಜಿಲ್ಲೆಗೆ 95,000 ಪರ್ ಎಕರೆ ಆಯಿತು. ಆದರೆ ನಮ್ಮಲ್ಲಿ ಎಕರೆಗೆ 65,000 ಬಂದಂಥ ದಾಖಲೆ ಯಾವಾಗೂ ಇಲ್ಲ. ಯಾಕಂತ ಕೇಳಿದ್ರೆ ಏನಿಲ್ಲ, ಇದು ನೀರಾವರಿ ಪ್ರದೇಶಕ್ಕೆ ಒಳಪಟ್ಟದ, ಅದಕ್ಕೆ ನಾವು ನಿಮಗೆ ಇದನ್ನ ಮಾಡೋಕೆ ಆಗಂಗಿಲ್ಲ ಅಂತ ಈ ಥರ ಹೇಳಿಕೆ ಕೊಡ್ಲಾಗ್ತಾರೆ. ಇದು ಎಲ್ಲನೂ ಮಾಡಬೇಕಾದ್ರೆ ನಮಗೆ ಸ್ವಾಭಾವಿಕವಾಗಿ ನಾವು ಮನವಿ ಕೊಟ್ಟು ತಹಸೀಲ್ದಾರ್ ಜೊತೆ ಜಿಲ್ಲಾಧಿಕಾರಿ ಜೊತೆ ಮ್ಯಾಗ ಜಾಯಿಂಟ್ ಡೈರೆಕ್ಟರ್, ಇದಕ್ಕಾಗಲೇ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಅದಾರೆ ಬೆಂಗಳೂರಾಗ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೀವಿ. ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇವತ್ತು ನಾಳೆ ಕೊಡ್ತೀವಿ ಇದು ಹೇಳ್ಕೊತ ಬಂದರು. ಹೊರತಾಗಿ ಇಲ್ಲಿವರೆಗೆ ಸ್ಪಂದನೆ ಇಲ್ಲ.